ಧೂತ ಸಮೀರ್ಗೆ ಎಐ ಎಕ್ಸ್ಪರ್ಟ್ ಸಮೀರ್ಗೆ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಖಾಕಿ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಈತನ ವಿಚಾರಣೆ ನಡೀತಾ ಇದೆ. ಈ ಮಧ್ಯದಲ್ಲಿ ಮತ್ತೆ ಬರಬೇಕು ಅಂತ ಇವತ್ತು ವಿಚಾರಣೆಗೆ ಬರುವಂತೆ ಬೆಳ್ತಂಗಡಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಎಐ ವಿಡಿಯೋ, ಖಾಸಗಿ ವಾಹಿನಿ ವರದಿಗಾರನ ಮೇಲಿನ ಹಲ್ಲೆ ಕೇಸ್, ಉಜಿರೆ ಖಾಸಗಿ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಕೇಸ್ಗಳ ಸಂಬಂಧ ಸಮೀರ್ ವಿಚಾರಣೆ ನಡೆಸುವಂತಹ ಪೊಲೀಸರು ವಿಚಾರಣೆಗೆ ಹಾಜರಾಗೋದಕ್ಕೆ ಸಮೀರ್ಗೆ ಮತ್ತೆ ಸೂಚನೆ ಹೋಗಿದೆ. ಒಟ್ಟಾರೆ 3 ಕೇಸ್ಗಳು, ಈತನ ಎಐ ವಿಡಿಯೋಗಳು ಮತ್ತು ಪಾಂಗಳ ಕ್ರಾಸ್ ಹತ್ರ ಖಾಸಗಿ ವಾಹಿನಿಯ ಯೂಟ್ಯೂಬರ್ಸ್ ಏನಿದ್ದಾರೆ ಅವರ ಮೇಲೆ ಹಲ್ಲೆ ಆಗಿತ್ತು, ಪ್ಲಸ್ ಉಜಿರೆಯ ಬೆನಕ ಆಸ್ಪತ್ರೆ ಬಳಿ ಆದಂತಹ ಗಲಾಟೆ. ಹೀಗಾಗಿ ಅದು ಒಂದು ರೀತಿಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಎಲ್ಲ 3 ಪ್ರಕರಣಗಳದ್ದು ಕೂಡ ಸ್ವಯಂ ಪ್ರೇರಿತ ಸುಮೋಟೋ ಕೇಸ್ ದಾಖಲಾಗಿತ್ತು. ಹೀಗಾಗಿ ಎಲ್ಲ ವಿಚಾರಗಳನ್ನು ಕೂಡ ವಿಚಾರ ಗೊತ್ತಾಗಬೇಕಾಗಿದೆ ಅಂತ ಮತ್ತೆ ಸಮೀರ್ಗೆ ಬುಲಾವ್ ಹೋಗಿದೆ. ವಿಚಾರಣೆಗೆ ಬರಬೇಕು ಇವತ್ತು ಅಂತ. ಒಂದು ರೀತಿಯಲ್ಲಿ ಈತ ಏನು ದಾಖಲೆ ಇಟ್ಕೊಂಡಿದ್ದಾನೋ, ಏನು ಎಕ್ಸ್ಪ್ಲನೇಷನ್ಸ್ ಕೊಡ್ತಾನೋ, ಅದನ್ನು ತನ್ನದೇ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾನೋ ಅಥವಾ ಇರೋ ಸತ್ಯತೆ ಒಪ್ಪಿಕೊಳ್ತಾನೋ, ಒಟ್ಟಾರೆ ಅಂತೂ ಈ ಧೂತ ಸಮೀರ್ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಈತನಿಗೆ ಕೇಸು ಸ್ಟೇಷನ್ನು ಅಲಿಲೇಬೇಕಾದಂಥ ಪರಿಸ್ಥಿತಿಯನ್ನು ತಾನೇ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾನೆ.